ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್ ಕನ್ನಡ. ಇದು ಶನಿವಾರದ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಇವತ್ತು ಹೆಂಗಿದ್ರು ಗಣೇಶ ಹಬ್ಬ ಅಲ್ವಾ ಅಂತ ಹೇಳಿಬಿಟ್ಟು ಹಬ್ಬನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗಿರಲಿಲ್ಲ, ಅವ್ರಿಗೆ ಲೀವ್ ಇತ್ತು. ಹಾಗಾಗಿ ಅವರು ಇದ್ದಾರಲ್ಲ ಅಂದ್ಬಿಟ್ಟು ಹಬ್ಬ ಮಾಡಿಬಿಡೋಣ ಅಂದ್ಕೊಂಡೆ. ನೀರು ಖಾಲಿ ಆಗಿತ್ತು, ಅದನ್ನೇ ತೊಗೊಂಡು ಬನ್ನಿ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ. ಇವಾಗ ಸರಿ ಅಂತ ಹೇಳಿ ಹೋಳಿಗೆಗೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ, ಬೇಗ ಹಬ್ಬ ಎಲ್ಲ ಮುಗಿಸ್ಬಿಡೋಣ ಅಂಥೇಳಿ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಅಂತ ನೀರನ್ನ ಬೇಯಕ್ಕಿಟ್ಟಿದ್ದೆ, ಅದಕ್ಕೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಬ್ಬ ಆದಮೇಲೆ ಹಂಗೆ ಅಲ್ವಾ, ತುಂಬಾ ಕೆಲಸ ಇರುತ್ತೆ ಅಡುಗೆ ಕೆಲಸ. ಆದಷ್ಟು ಬೇಗ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೆಯದು, ಸ್ವಲ್ಪ ರೆಸ್ಟ್ ತೊಗೋಬೋದು. ಹಾಗಾಗಿ ಬೇಳೆ ಎಲ್ಲ ಫಸ್ಟು ಬೇಳೆ ಬೇಯಿಸ್ಕೊಂಡ್ಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ತಾನೇ ಆಗಿಬಿಡುತ್ತೆ. ಒಬ್ಬಟ್ಟಿಗೊಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ ಅಂಥೇಳಿ ಬೇಯಕ್ಕಿಟ್ಟಿದ್ದೆ. ಒಬ್ಬಟ್ಟು ನೀರು ಜಾಸ್ತಿ ಆಗಿತ್ತು, ಅದಕ್ಕೆ ತೆಗ್ದಿಡ್ತಾಯಿದ್ದೀನಿ. ಉಕ್ಬಿಟ್ರೆ ಎಲ್ಲ ಸ್ಟೌವೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ನೀರನ್ನ ತೆಗ್ದುಬಿಟ್ಟೆ. ಅದು ಬೇಳೆ ಬೇಯೋಷ್ಟೊತ್ತಿಗೆ ಹಿಟ್ಟನ್ನ ಕಲಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೆ ಒಬ್ಬಟ್ಟಿಗೆ. ಹಿಟ್ಟಿಗೆ ನಾವು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಹಂಗೆ ನಾದ್ಕೊಳ್ತೀವಿ. ಎತ್ತಿ ಹೊಡೆದ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ನಮ್ಮಮ್ಮ ಹೇಳಿದ್ದಾರೆ, ಅದಕ್ಕಾಗಿ ನಾನು ಹಂಗೆ ಮಾಡ್ಕೊಳ್ಳೋದು. ಅಷ್ಟೊತ್ತಿಗೆ ಬೇಳೆ ಬಂದಿದೆಯಾ ಅಂತ ನೋಡ್ತಾ ಇದ್ದೆ, ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಅಷ್ಟರೊಳಗೆ ನಮ್ಮ ಪಾಪುಗೆ ಇನ್ನೂ ಊಟ ಮಾಡಿಸಿರಲಿಲ್ಲ, ಊಟ ಮಾಡಿಸ್ಬಿಡೋಣ ಇನ್ನೂ ಲೇಟ್ ಆಗುತ್ತೆ ಅಂಥೇಳಿ ಅನ್ನ ಮಾಡಿಬಿಟ್ಟಿದ್ದೆ, ಬಿಸಿ ಅನ್ನನೇ. ಸೊ ಅನ್ನ ಹಾಕ್ಕೊಂಡು ಸ್ವಲ್ಪ ಸಾರಿತ್ತು, ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿಸ್ತಾಯಿದ್ದೆ. ಅವನದು ಎಲ್ಲ ಊಟ ಆದಮೇಲೆ ಇವಾಗ ಬೇಳೆನ ಬಸ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇವಾಗ ಸಾಂಬಾರ್ದು ಕಟ್ಟನ್ನ ಆ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಂಗೆ ಮಾಡೋದು ಒಬ್ಬಟ್ಟು ಸಾರೆಲ್ಲ, ಸ್ವಲ್ಪ ತಿಳಿ ಸಾರು ಹಂಗೆ ಮಾಡೋದು. ಇವಾಗ ಅದಕ್ಕೆ ಹುಣಸೆಹಣ್ಣು ಕೂಡ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇಲ್ಲಿ ಸಾಂಬಾರಿಗೆ ಏನೇನು ಬೇಕು, ಪಲ್ಯಕ್ಕೆ ಏನೇನು ಬೇಕು ಅಂತ ಎಲ್ಲ ಹೇಳಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೆ. ಸಾಂಬಾರಿಗೆಲ್ಲ ಆಲ್ಮೋಸ್ಟ್ ಅದಕ್ಕೆ ಟೊಮೆಟೊ, ಅದು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಇದ್ದರೆ ಸಾಕು, ಚೆನ್ನಾಗಾಗುತ್ತೆ ಸಾಂಬಾರು. ತಿಳಿ ಸಾಂಬಾರು ಮಾಡೋದು ನಾವು ಯಾವಾಗಲೂ. ಅಷ್ಟೊತ್ತಿಗೆ ನಮ್ಮಮ್ಮ ಅವರೆಲ್ಲ ಬಂದರು. ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ಅವ್ರು ಬರ್ತೀನಿ ಅಂತ ಫೋನ್ ಮಾಡಿದರು. ಸರಿ ಬನ್ನಿ ಅಂತ ಹೇಳಿದೆ. ಇಲ್ಲಿ MTR ರಸಮ್ ಪೌಡರೇ ಯೂಸ್ ಮಾಡೋದು ನಾನು ಸಾಂಬಾರಿಗೆ. ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹುಣಸೆ ಹುಳಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಅದು ರೆಡಿ ಆಗುತ್ತೆ. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ತಿಳಿ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಹಾಕ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ಅಮ್ಮನೇ ನಾನೇ ಒಗ್ಗರಣೆ ಹಾಕ್ತೀನಿ ಅಂತ ಅಂದರು ಸಾಂಬಾರಿಗೆ. ಸೊ ಅದಕ್ಕೆ ಇವಾಗ ನಾನೇ ವೀಡಿಯೋ ಮಾಡ್ತೀನಿ, ಅಮ್ಮ ಒಗ್ಗರಣೆ ಹಾಕ್ತಿದ್ದಾರೆ. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ಫಸ್ಟು ಘಾಟೆಲ್ಲ ಹೋಗಲಿ ಅಂಥೇಳಿ, ಆಮೇಲೆ ಅದೆಲ್ಲ ಫುಲ್ಲು ಹಾಕ್ಕೊಂಡ್ಬಿಟ್ಟು ಇವಾಗ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡ್ವಿ. ಅದೆಲ್ಲ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದಾರೆ. ಇದೆಲ್ಲ ನೋಡಿ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಸಾಫ್ಟ್ ಆದಮೇಲೆ ಇವಾಗ ನಾವು ಕಟ್ಟೊಳಗೆ ಅದರ ರಸಮ್ ಪೌಡರ್, ಸಾಂಬಾರು ಪುಡಿ ಎಲ್ಲ ಹಾಕಿದ್ವಲ್ಲ, ಖಾರದ ಪುಡಿ, ಕಾಯಿ, ಹುಣಸೆ ಹುಳಿ ಅದನ್ನೆಲ್ಲ ಹಾಕಿದ್ವಲ್ಲ, ಅದನ್ನೆಲ್ಲ ಬಗ್ಗಿಸ್ಕೊಡ್ಬೇಕು ಆ ಸಾಂಬಾರಿಗೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಹೂರಣನೂ ಹಾಕ್ಕೋಬೇಕು. ಈ ರುಬ್ಬಿರ್ತೀವಲ್ಲ ಒಬ್ಬಟ್ಟಿಗೆ ಅಂತ ಹೂರಣ ರುಬ್ಬಿರ್ತೀವಲ್ಲ, ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ಫ್ಲೇವರ್ಗೆ. ಒಗ್ಗರಣೆಗೆ ಹಾಕಬೇಕಿತ್ತು, ಅದು ಇರಲಿಲ್ಲ, ತರಿಸೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀವಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಹೂರಣ ಹಾಕ್ಕೊಳ್ಳೇಬೇಕು, ಸ್ವಲ್ಪ ಸ್ವೀಟ್ ಅನಿಸುತ್ತೆ, ಅಂದರೆ ಸಖತ್ತಾಗಿರುತ್ತೆ ಸಾಂಬಾರು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಇನ್ನೊಂದು ಕಡಾಯಿಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಪಲ್ಯ ಮಾಡ್ಕೊಂಡು ಬಿಡೋಣ ಇನ್ನೊಂದು ಕಡೆ ಅಂತ. ಆ ಕಡೆ ಸಾಂಬಾರು ಕುದೀತಾ ಇತ್ತು, ಅಷ್ಟೊತ್ತಿಗೆ ಪಲ್ಯ ರೆಡಿ ಮಾಡ್ಬೋದು ಅಂತ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ.
ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಇವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕೆಂಪಗಾದರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇವಾಗ ಅದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತಿದ್ದೀನಿ. ಅದು ಕೂಡ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನು ಇಲ್ಲಿ ಬಾಳೆಕಾಯಿನ ಹೆಚ್ಕೊಂಡಿದ್ದೆ, ಬಾಳೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬಾಳೆಕಾಯಿನ ಹೆಚ್ಚಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಹಾಕಿಟ್ಟಿದ್ದೆ. ಅದಾದಮೇಲೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದು ಸುಮ್ಮನೆ ಹಿಂಗೆ ಚಿಮ್ಮಿಸ್ಕೋಬೇಕು ಅಷ್ಟೇ. ನೀರು ಜಾಸ್ತಿ ಎಲ್ಲ ನೀರು ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ಇದಕ್ಕೆ ಸ್ವಲ್ಪ ಇದು ತಳ ಹಿಡ್ದು ಬಿಡುತ್ತೆ ಅಂತ ಹಂಗೆ ಮಾಡ್ಕೊಳ್ಳೋದಷ್ಟೇ. ಮತ್ತು ಚೆನ್ನಾಗೂ ಕೂಡ ಬೇಯುತ್ತೆ. ಇವಾಗ ಒಂದು 5 ನಿಮಿಷ ಅದನ್ನ ತಟ್ಟೆನ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಕ್ಲೀನಾಗೆ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇವಾಗ ಇದು ಬೆಂದ ಮೇಲೆ ಇದನ್ನು ಸ್ವಲ್ಪ ಕೈ ಆಡಿಸ್ಕೊತಿರ್ಬೇಕು, ಇಲ್ಲ ತಳ ಹಿಡ್ದು ಬಿಡುತ್ತೆ ಬಾಳೆಕಾಯಿ ಬೇಗ ಬೆಂದ್ಬಿಡುತ್ತೆ ಸಾಫ್ಟಾಗಿ. ಅದಕ್ಕಾಗಿ ತಳ ಹಿಡ್ದು ಬಿಡುತ್ತೆ ಚಾನ್ಸಸ್ ಇರುತ್ತೆ. ಸ್ವಲ್ಪ ಚೆನ್ನಾಗೇ ಹುರ್ಕೋಬೇಕು. ಇವಾಗ ಅದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು, ತಳ ಹಿಡಿದು ಬಿಡುತ್ತೆ. ಇಲ್ಲಾಂದರೆ ಬಾಳೆಕಾಯಿ ಕೂಡ ಬೇಗ ಬೆಂದೋಗುತ್ತೆ, ಪಲ್ಯನೂ ಚೆನ್ನಾಗಿರುತ್ತೆ. ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ನೋಡ್ಕೋಬೇಕು. ಈ ಲಾಸ್ಟ್ ಹಂತದಲ್ಲಿ ನೀವು ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗಿರುತ್ತೆ. ಪಲ್ಯ ರೆಡಿ ಆಯಿತಲ್ಲ, ಇವಾಗ ಕೋಸಂಬರಿ ಮಾಡ್ಕೊಂಬಿಡೋಣ ಅಂಥೇಳಿ ಕೋಸಂಬರಿಗೆಲ್ಲ ರೆಡಿ ಮಾಡಿ ಬೇಳೆ ಎಲ್ಲ ನೆನೆಹಾಕಿಟ್ಟಿದೆ. ಇವಾಗ ಅದಕ್ಕೇ ಈರುಳ್ಳಿ ಮತ್ತು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಕಾಯಿನ ನೋಡ್ತಾ ಇರ್ಬೋದು ನೀವು ಹಾಕ್ಕೊಂಡು. ನಾನು ಲಾಸ್ಟಿಗೆ ಎಲ್ಲ ಕಲಿಸ್ಬಿಟ್ಟು ಊಟ ಕೂತ್ಕೊತಾರೆ ಅಂದಾಗೆ ಉಪ್ಪು ಅದೆಲ್ಲ ಹಾಕೋದು. ಇವಾಗ ಹಾಕಲ್ಲ, ಸುಮ್ಮನೆ ಹಂಗೆ ಹಾಕಿಟ್ಬಿಡ್ತೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ಹಾಕ್ಕೊಳ್ತೀವಿ ಕೋಸಂಬರಿಗೆ ಅಂತ. ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಅಂಥ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ಲೇವರ್ಗೆ. ತದನಂತರ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಯಾವ್ದು ಅಡುಗೆನೂ ಕಂಪ್ಲೀಟೇ ಆಗೋಲ್ಲ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿಯಾಗಿ. ಇವಾಗ ಇನ್ನೂ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗೀತು. ಇವಾಗ ನಮ್ಮಮ್ಮ ಹೋಳಿಗೆ ಮಾಡ್ತಾಯಿದ್ದಾರೆ. ಹೋಳಿಗೆ ಬೇಯಿಸ್ಬೇಕು. ಎಲ್ಲ ಮುಗಿದ್ಮೇಲೆ ಈಗ ಒಬ್ಬಟ್ಟು ಹೆಂಗೆ ತೊಡ್ತಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಈಗ ಹಂಚಿನ ಮೇಲೆ ಹಾಕಿ ಬೇಯಿಸ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಅಂತ. ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿ ಕೂಡ ಬಂದಿತ್ತು. ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಅಂತ. ನಮ್ಮ ಹಸ್ಬೆಂಡ್ ಕೂಡ ನಾನು ಮನೆಯವರು ಬೇಯಿಸ್ತವ್ರೆ ಹೆಲ್ಪ್ ಮಾಡ್ತೀನಿ ಅಂದರು. ಬೆಳಗ್ಗೆಯಿಂದ ನೀನೇ ಮಾಡ್ತಾ ಇದೆಯಾ ಬಾ, ನಮ್ಮಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಶೂಟ್ ಮಾಡ್ತಾ ಇದ್ದೆ. ಅಮ್ಮ ಒಬ್ಬಟ್ಟು ತರ್ತಾಯಿದ್ರು, ಬೇಯಿಸ್ತಾ ಇದ್ರು. ಅಲ್ಲಿರೋದು ಅಕ್ಕನ ಮಗಳು, ನಮ್ಮ ಅಕ್ಕನ ಮಗಳು ನಿಂತವಳೆ. ಅವಳು ಚಿಕ್ಕಿ ನಾನು ಹೆಲ್ಪ್ ಮಾಡ್ತೀನಿ, ನಾನೇ ಬೇಯಿಸ್ತೀನಿ ಅಂತ ಇದ್ಲು. ಅದಕ್ಕೆ ಅವ್ರು ಚಿಕ್ಕಪ್ಪ ಬೇಡಮ್ಮ ಕೈ ಸುಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವ್ರು ಬಂದು ಬೇಯಿಸ್ತಾಯಿದ್ರು.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತ. ಸರಿ ನಾನು ಮಾಡಿಬಿಡ್ತೀನಿ ಬಿಡಿ ಅಂತೇಳಿ ಲಾಸ್ಟಿಗೆ ಇಸ್ಕೊಂಡು ಸ್ವಲ್ಪ ಬೇಯಿಸ್ಬಿಟ್ಟು ಹೋದ್ರು ಅವರು. ಸರಿ ಅಂದ್ಬಿಟ್ಟು ಎಲ್ಲ ಪಟ ಪಟ ಅಂತ ಮಾಡ್ಕೊಂಡ್ಬಿಟ್ಟೆ. ಅಡುಗೆ ಎಲ್ಲ ಆಗೋಗಿತ್ತು. ನಮ್ಮಮ್ಮ ಇರೋದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಹಬ್ಬದ ದಿನ. ಪಾಪ ಬಂದುಬಿಟ್ಟು ಹೋಳಿಗೆಲ್ಲ ತೊಟ್ಕೊಟ್ರು ಅವರೇ. ನಾವಿಲ್ಲಿ ಬಾಳೆದೆಲೆ ಮೇಲೇ ಒಬ್ಬಟ್ಟು ತೊಡ್ತಾ ಇರೋದು, ಚೆನ್ನಾಗಿ ಬರುತ್ತೆ. ಫೈನಲಾಗಿ ಎಲ್ಲ ಅಡುಗೆ ಎಲ್ಲ ಆಯಿತು. ಇವಾಗ ನೀವು ನೋಡ್ಬೋದು ಏನೇನು ಮಾಡಿದ್ದೀನಿ ಅಂತ. ಇಲ್ಲಿ ಕೋಸಂಬರಿನ ಮಾಡಿದ್ದೀನಿ. ಕೋಸಂಬರಿ ಎಲ್ಲ ರೆಡಿಯಾಗಿತ್ತು. ಇಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಚಪಾತಿ ಥರ ಮಾಡಿದ್ದೀನಿ. ತುಪ್ಪ ಇದೆ, ಪಲ್ಯ ಇದೆ, ಒಬ್ಬಟ್ಟಿದೆ, ಸಾಂಬಾರಿದೆ ಮತ್ತು ರೈಸ್ ಮಾಡಿದೆ. ಇಷ್ಟೇ ಇವತ್ತಿನ ಹಬ್ಬದ ಊಟ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬಂದು ಊಟ ಮಾಡಿದ್ದು ಎಲ್ಲ. ಹಬ್ಬ ಅಂತೂ ಚೆನ್ನಾಗಾಯಿತು. ಲಾಸ್ಟಿಗೆ ಸಂಜೆ ಆಗಿತ್ತು. ನಮ್ಮಮ್ಮ ದೀಪ ಅಂಟಿಸ್ಬಿಟ್ಟು ಕರ್ಪೂರ ಬೆಳಗಿತ್ತು. ಇವಾಗ ಸಂಜೆ ಆಯಿತು, ಸಂಜೆ 6 ಗಂಟೆ. ಇವಾಗ ಪೂಜೆನೂ ಎಲ್ಲ ಆಗಿದೆ. ಈಗ ಅಮ್ಮವರೆಲ್ಲ ಹೊರಟಿದ್ದಾರೆ. ಅಮ್ಮವ್ರನ್ನೆಲ್ಲ ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾಯಿದ್ವಿ. ಅಮ್ಮವರೆಲ್ಲ ಹೋಗ್ತಾಯಿದ್ರು, ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಅವ್ರನ್ನೂ ಮನೆ ಹತ್ರ ಬಿಟ್ಟು ಬಂದುಬಿಟ್ಟು ಇವಾಗ ಇಲ್ಲಿ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲನೂ. ಇಲ್ಲಿ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಗಣಪತಿ ಹಬ್ಬನ. ತುಂಬ ಚೆನ್ನಾಗಿರುತ್ತೆ. ಫಸ್ಟೆಲ್ಲ ನಾವು ಮದುವೆ ಆಗೋಕ್ಕೆ ಮುಂಚೆಗೆಲ್ಲ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಿದ್ರು, ಅಲ್ಲೇ ಹೋಗ್ಬಿಡ್ತಿದ್ದೆ ಆರ್ಕೆಸ್ಟ್ರಾ ನೋಡೋಕ್ಕೆ. ತುಂಬ ಖುಷಿ ಅನಿಸ್ತು ನೋಡಿ. ಗಣಪತಿನೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಮನಸ್ಸೇ ಬರ್ತಿರಲಿಲ್ಲ. ಆದರೂ ನಮಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ನಮ್ಮ ಹೊಸ ವೀಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.